ಕ್ಯಾಟ್ರಿಂಗ್ ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಕ್ಕಳು ನಾವು ಊರಲ್ಲಿದ್ದಾಗೇ ನೆಟ್ ಕೊಡೋಲ್ಲ. ಕಳ್ಳುಂಗುತ್ತು ನನ್ನ ಮಕ್ಳು ಇವಾಗ ನೆಟ್ ಕೊಡ್ತಾರೆ. ಜರ್ನಿಲಿದ್ದಾಗ ಓಡೋಗ್ಬಿಟ್ಟು ಅವ್ನು ಕೊಟ್ಟಿದ ತಕ್ಷಣ ನನಗೆ ಅಲ್ಲೇ ಅನುಮಾನ ಬಂದರೆ ವೆಲ್ಕಮ್ ಟು ಕರ್ನಾಟಕ ಎಕ್ಸ್ಪ್ರೆಸ್ V5. ಚಿಕನ್ ಸುಕ್ಕ 3 ಪೀಸ್ ಚಿಕನ್ನು. ಚಿಕನ್ ಅಲ್ಲ, ಅದು ಏನೋ ವೆಜ್. ಕರ್ನಾಟಕ ಎಕ್ಸ್ಪ್ರೆಸ್ ಎಕ್ಸಾಕ್ಟ್ ಟೈಮಲ್ಲಿ ಓಡ್ತಾ ಇದೆ. ಆಗ್ರಾ ಸ್ಟೇಷನ್ಗೆ ಬಂದಿದ್ದೀವಿ ಬೆಳಗ್ಗೆ 6 ಗಂಟೆ. ಆಗ್ರಾಯಿಂದ ಮಥುರಾಗೆ ಒಂದು ಅರ್ಧ ಗಂಟೆ ಅಷ್ಟೇ. ಬಟ್ ಇಲ್ಲಿ 4 ಟ್ರೈನ್ಗೆ ಜಾಗ ಬಿಟ್ಕೊಂಡು ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಿ 1.5 ಗಂಟೆ ಲೇಟ್ ಆಯಿತು. ತಿರ್ಗಾ ನಿಲ್ಸಿಸಿ ತಿರ್ಗಾ ತುಂಬ ಜನ ಹತ್ಕೊಂಡ್ಬಿಟ್ರು. 100 ಜನ ಹತ್ತಿದ್ರು. ಇದೇನಾದರೂ ಸ್ಲೀಪರಲ್ಲಿ ತುಂಬಿಟ್ರೆ ಹಂಗೇನೆ ಸ್ಲೀಪರು ಜನರಲಲ್ಲಿ ಮೂವ್ ಆಗೋಯ್ತಲ್ಲ. ಸೊ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಡಾರ್ಮೆಟ್ರಿ ಈ ಥರ ಇರುತ್ತೆ ಆ್ಯಾವ್ರೇಜ್ ಆಗಿ. ಸ್ನೇಹಿತರೆ, ಡೆಲ್ಲಿ ಕಡೆ ನಮ್ಮ ಪ್ರಯಾಣ ಡೆಲ್ಲಿ, ಮನಾಲಿ, ರಿಷಿಕೇಶ್, ಹರಿದ್ವಾರ್, ಅಯೋಧ್ಯ ಇಷ್ಟು ಜಾಗಕ್ಕೆ ಹೊರಡೋದಕ್ಕೆ ಪ್ಲ್ಯಾನು. ಈ ಪ್ಲ್ಯಾನ್ ಕರ್ನಾಟಕ ಎಕ್ಸ್ಪ್ರೆಸ್ ಬುಕ್ ಆಗಿದೆ 7:20ಕ್ಕೆ 12ನೇ ತಾರೀಕಿದು. ಸೊ ನಾನು ಇವತ್ತು ನಾಳೆವರೆಗೂ ಏನೇನು ಅಪ್ಡೇಟ್ಸ್ ಇದೆ ಅಷ್ಟೆಲ್ಲ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ನೀವು ಇನ್ನೇನಾದರೂ ಸಜೆಷನ್ಸು, ಆಪ್ಷನ್ಸ್ ಏನೇನು ಕೊಡೋದಿದ್ರು ಕೊಡ್ಬೋದು. ಸೊ ಟ್ರೈನ್ ಆನ್ ಆಯಿತು. 3 ಟೈರ್ AC B5 ಬೋಗಿ, 53, 54 ಸೀಟ್ ನಂಬರ್. ಸೊ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಅವೆಲ್ಲ ಕೊಡೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಿಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕರ್. ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಎಕ್ಸ್ಪ್ರೆಸ್ V5. ಸೊ ನಂಬರ್ತು 53, 54, 52 ಕೆಳಗೆ ಮಿಡ್ಲ್ ಬರ್ತು, ಅಪ್ಪರ್ ಬರ್ತು. ಸ್ನೇಹಿತರೆ, ಸೋಲಾಪುರ್ ಬಿಟ್ಟು ಮುಂದೆ ಬಂದಿದ್ದೀವಿ. ಟೈಮ್ ಆಗಿದೆ ಕಿತ್ನಾ ಹೋಗ್ಯಾ 8:40. 8:40 ಬೆಳಗ್ಗೆ 7:07ವರೆಗೇನೋ ಸೋಲಾಪುರ್ ಬಂತು. ಸೋಲಾಪುರ್ ಬಂದರೆ ಇಲ್ಲೊಂದು ಎಲ್ಲ ಒಂದಷ್ಟು ಜನ ಪರಿಚಯ ಆದರು, ಒಂದು ಟೀಮ್ ಥರ. ಸೊ ಒಬ್ರು ಅಂಕಲ್ ಒಬ್ರು ಆ ಥರ ಇದ್ರು. ಅಂಕಲ್ದೇ ಫುಲ್ಲು ಮಜಾ. ಏನು ಅಂತ ಹೇಳಿದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡ್ಬಿಟ್ಟವ್ರೆ, ಬಾಟ್ಲಲ್ಲಿ ಎಣ್ಣೆ ಹಾಕೊಂಡು ಫುಲ್ ಟೈಟ್ ಆಗ್ಬಿಟ್ಟವ್ರೆ. ಅನ್ನ ತಿನ್ನೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ನಾನು ಯಾರನ್ನ ಟಿ ನೋಡಿದ್ರೆ ನಿಮಗೆ ಫೈನ್ ಆಗ್ತಾನೆ ಅಂದರೆ 500 ರೂಪಾಯಿ ತಾನೇ ಕೊಟ್ಬಿಟ್ಟು ಕುತ್ಕೊಂತೀನಿ ಆರಾಮಾಗಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಇಳಿದ್ರು ಅವರು ಬೆಳಗ್ಗೆ. ಅದು ಬಿಟ್ಟರೆ ಒಂದು 3 ಜನ ಹುಡುಗರು ನೋಡಿ. ಇವನೊಬ್ಬ ಸೊ ಅವ್ರ ಜೊತೆಗೆ ಇವನೊಬ್ಬ ಇದ್ದಾನೆ. ಇವ್ರು 3 ಜನ ಬೆಂಗಳೂರಿಂದ UP ಜಾರವನಾ UP. ಅವರೊಬ್ಬರು ಅಂಕಲ್ಲು. ಅದು ಬಿಟ್ಟರೆ ಇಲ್ಲೊಬ್ರು ಇದ್ದಾರೆ ಜೆಂಟಲ್ ಮ್ಯಾನು. ಸೊ ಈಗೇನು ನೋಡಿದ್ರು 3 ಜನ ನೋಡಿದ್ರಲ್ಲ ಹುಡುಗರು, ಅವರು ಆ್ಯಕ್ಚುಲಿ 2 ಟಿಕೆಟ್ ತೊಗೊಂಡು ಬಂದಿದ್ರು. ಇನ್ನೊಂದು ಟಿಕೆಟು ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ, ಏನೋ ಅರ್ಜೆಂಟಾಗಿ ಪ್ಲ್ಯಾನ್ ಆಯಿತು ಅಂತ ಹೇಳಿ ಅವ್ರಿಗೆ ಏನೋ ಒಂದು 700-800 ರೂಪಾಯಿ 900 ರೂಪಾಯಿವರೆಗೂ ಜಾಸ್ತಿ ಹಾಕಿದ್ರು ಪೆನಾಲ್ಟಿ ಎಲ್ಲ ಸೇರಿ. ಯಾಕೆ ನೈ 900 तक लगाया दिया ज़्यादा. हाई कुछ बोला उसने, हाई पी कुछ ऐसा बोला. NDP कुछ बोल रहा, ಇರ್ರೆಗ್ಯುಲರ್ ಕುछ ऐसा बोला. ಏನೋ ಒಂದು ಹೇಳಿದ್ರು. ಅದು ಆ ವರ್ಡಿಂಗ್ ಹೇಳಿ ಅದಕ್ಕೊಂದು ರಿಸಿಪ್ಟ್ ಹಾಕಿ ಕೊಟ್ಟರು. ಅವ್ರು ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಕರ್ನಾಟಕ ಎಕ್ಸ್ಪ್ರೆಸ್ ಮೇ ಬಿ ಈಗ ಆಲ್ರೆಡಿ ಒಂದು 30 ಮಿನಿಟ್ಸ್ ಲೇಟಾಗಿ ಹೋಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಬೆಳಿಗ್ಗೆ ತಿಂಡಿಗೆ ಬ್ರೆಡ್ ಆಮ್ಲೆಟ್, ಬ್ರೆಡ್ ಕಟ್ಲೆಟ್. ಬ್ರೆಡ್ ಆಮ್ಲೆಟ್ ಎಷ್ಟು 50 ಬ್ರೆಡ್ ಆಮ್ಲೆಟ್ 50, ಬ್ರೆಡ್ ಕಟ್ಲೆಟ್ 40. ಸೊ ಅಹಮದ್ನಗರ್ ರೈಲ್ವೆ ಸ್ಟೇಷನ್ಗೆ ನಾವು ಬಂದಿದ್ದೀವಿ. ನೆಕ್ಸ್ಟ್ ಅಹಮದ್ನಗರಿಂದ
कौन सा है वो शिरडी में जाता है ना, ಕೂಪರ್ಗಾಂವ್ ನೆಕ್ಸ್ಟ್ ಕೂಪರ್ಗಾಂವ್ ಸ್ಟೇಷನ್ಗೆ ಹೋಗ್ತೀವಿ ನೆಕ್ಸ್ಟ್. ಇದು ಅಹಮದ್ನಗರ್, ಆಲ್ಮೋಸ್ಟ್ ಶಿರ್ಡಿಗೆ ಹತ್ರ, ಶಿರ್ಡಿ ಮತ್ತು ಸನಿ ಸಿಗ್ನಾಪುರಕ್ಕೆ. ತಿರ್ಗಾ ನಿಲ್ಸಿದ್ರಲ್ಲ ಟ್ರೈನ್ನ. ಅಯ್ಯೋ ತಿರ್ಗಾ ಎಲ್ಲಾನು ಯಾಕೆ ಹಿಂಗೆ ಹತ್ಕೊಂತವ್ರೆ ಎಲ್ಲ. ಜನರಲ್ಲು ಸ್ಲೀಪರ್ ತುಂಬ್ಕೊಂತವ್ರು ಹಂಗೆಲ್ಲ. ತುಂಬ ಜನ ಜನರಲ್ಲು ಮತ್ತು ಸ್ಲೀಪರ್ಗೆ ಹತ್ತುತ್ತಾ ಇದ್ರು. ಟ್ರೈನ್ ಮೂವ್ ಆಗಿಬಿಡ್ತು, ಮತ್ತೆ ನಿಲ್ಲಿಸಿ ಹತ್ತಿಸ್ತಾವ್ರೆ. ಟ್ರೈನ್ ಆ್ಯಕ್ಚುಲಿ ಅಹಮದ್ನಗರಲ್ಲಿ ಒಂದು 2 ನಿಮಿಷ 3 ನಿಮಿಷ ನಿಂತ್ಕೊಬೇಕಿತ್ತು. ನಿಂತ್ಕೊಂಡು ತುಂಬ ಜನ ಬಂದರು, ಪೂನಾಗೆ ಹೋಗುತ್ತಾ ಅಂತ ಹೇಳಿ. ಬಟ್ ಟ್ರೈನ್ ಮೂವ್ ಆಯ್ತು ಅಷ್ಟೊತ್ತಿಗೆ. ತಿರ್ಗಾ ನಿಲ್ಸಿಸಿ ತಿರ್ಗಾ ತುಂಬ ಜನ ಹತ್ಕೊಂಡ್ಬಿಟ್ರು, 100-6 ಜನ ಹತ್ತಿದ್ರು. ಇದೇನಾದರೂ ಸ್ಲೀಪರಲ್ಲಿ ತುಂಬಿಟ್ರು ಹಂಗೇನೆ. ಸ್ಲೀಪರು ಜನರಲಲ್ಲಿ ಮೂವ್ ಆಗೋಯ್ತಲ್ಲ. ಇಲ್ಲಿ ಎ ಸಿಗೆ ಏನು ಹತ್ತಲಿಲ್ಲ ಜಾಸ್ತಿ, ಎಲ್ಲೊಂದು ಸ್ವಲ್ಪ ಜನ ಹತ್ತಿದ್ರು. ಇವಾಗ ನಾವು ಸ್ಲೀಪರಲ್ಲಿ ಜರ್ನಿ ಮಾಡಿದ್ರೆ ಫುಲ್ಲು ಕ್ರೌಡ್ ಆಗ್ಬಿಡೋದು. ಜನರಲ್ ಥರ ಆಗ್ಬಿಡೋದು. IRCTC ಕ್ಯಾಟ್ರಿಂಗಲ್ಲಿ ಕೂಪರ್ಗಾಂವಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಕ್ಯಾಟ್ರಿಂಗ್ಗೆ ನಾನು ಬುಕ್ ಮಾಡಿದ್ದು. ಇವಳೊಂದು ವೆಜ್ ಥಾಲಿ, ಏನು ಪನ್ನೀರ್ ಸೇರಿಸಿ ತೊಗೊಂಡಿದ್ದ. ನಾನು ಪನ್ನೀರ್ ಥಾಲಿನ ಅದು ಒಂದೇ ಹೋಟ್ಲಲ್ವಾ ಮಾಡಿರೋದು. ಇದು ಚಪಾತಿ ಮತ್ತು ಅದು ಚಿಕನ್. ಸೊ ನೋಡೋಣ ಇವ್ರದ್ದು ಕ್ವಾಲಿಟಿ ಮೇಂಟೆನೆನ್ಸು ಯಾವ ರೀತಿ ಇದೆ. ಇವರೊಂದಷ್ಟು ಜನ ಹೋಟೆಲ್ಸ್ ಅವ್ರಿಗೆ ಅಲೋ ಮಾಡಿದ್ದಾರೆ ಫುಡ್ ಸಪ್ಲೈ ಮಾಡೋದಕ್ಕೆ. ನಾನು ಒಂದು ಚಿಕನ್ ಸುಕ್ಕ ಮತ್ತು ಚಪಾತಿ ಹೇಳಿದ್ದೆ, ಅವಳೊಂದು ಪನ್ನೀರ್ ಥಾಲಿ ಹೇಳಿದ್ಲು. ಕೂಪರ್ಗಾಂವಲ್ಲಿ ಕೂಪರ್ಗಾಂವ್ ರೈಲ್ವೆ ಸ್ಟೇಷನ್ಗೆ ಬಂತು. ಕರೆಕ್ಟಾಗಿ ಟ್ರೈನ್ ನಿಂತಿದ ತಕ್ಷಣ ಪಟ್ಟಂತ ಬಂತು. ಇದ್ರದ್ದು ಫುಡ್ ಟೇಸ್ಟು ಹೆಂಗಿದೆ ಏನು ಅಂತ ನೋಡೋಣ, ಹೇಳ್ತೀನಿ. ಫಸ್ಟ್ ಅವಳೇ ಟ್ರೈ ಮಾಡಲಿ ವೆಜ್. ಚಿಕನ್ ಸುಕ್ಕ 3 ಪೀಸ್ ಚಿಕನ್ನು. ಚಿಕನ್ ಅಲ್ಲ, ಅದು ಏನೋ ವೆಜ್ ಏನೋ. ಇದು ಪನ್ನೀರ್ ಕಡೆ, ಇದು ಪನ್ನೀರು. ಅದೇ ಚಿಕನ್, ಇದೇ ಚಪಾತಿ. ಚಿಕನ್ ಎಲ್ಲಿ ನಿಮ್ದು? ಮೋಸ. ಚಿಕನ್ನು ಇಲ್ಲ, ಏನೂ ಇಲ್ಲ. ಇದೇನು ರೈಸ್ ಇದು? ಜೀರಾ ರೈಸ್. ಜೀರಾ ರೈಸು. ಇದೇನು ಫಸ್ಟ್ ಒಂದು ದಾಲು, ಎರಡನೇದೇನದು? ಪನ್ನೀರ್ ಗ್ರೇವಿ. ಪನ್ನೀರ್ ಅಲ್ಲ, ಪನ್ನೀರೇ ಒಂದೇ ಪೀಸ್ ಹಾಕಿರೋದು. ಒಂದೇ ಪೀಸಾ? ನೋಡಿ, ಇದು ನಾನ್ ವೆಜ್ಗೆ ಆರ್ಡ್ರಿಗೆ ಬಂದಿರೋದು. ಚಪಾತಿ ಮತ್ತು ಚಿಕನ್ ಗ್ರೇವಿ ಆರ್ಡ್ರ್ ಮಾಡೋದಕ್ಕೆ. ವೆಜ್ ಗ್ರೇವಿ, ಪನ್ನೀರ್ ಗ್ರೇವಿ ಎರಡೂ ಒಂದೇನೆ. ಅದರಲ್ಲಿ ಪನ್ನೀರ್ 1 ಪೀಸ್ ಹಾಕೋರೆ, ಚಿಕನ್ ನಾವು 3 ಪೀಸ್ ಅಂತ ದುಡ್ಡು ಜಾಸ್ತಿ ಕೊಟ್ಟರೆ ಆರ್ಡ್ರ್ ಮಾಡೋದಕ್ಕೆ. ಇದರಲ್ಲಿ 2 ಪೀಸ್ ಪನ್ನೀರ್ ಹಾಕೋರೆ. ಎಲ್ಲ ನನ್ನ ಮಕ್ಳದ್ದು ಮೋಸನೇ. ನೀವೆಲ್ಲ ಟ್ರೈನ್ ಜರ್ನಿ ಮಾಡಿದ್ರೆ ಯಾವ ಕಾರಣಕ್ಕೂ ಈ ಕ್ಯಾಟ್ರಿಂಗ್ ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಕ್ಕಳು ನಾವು ಊರಲ್ಲಿದ್ದಾಗೇ ನೆಟ್ ಕೊಡಲ್ಲ. ಕಳ್ಳಂದು ನನ್ನ ಮಕ್ಳು ಇವಾಗ ನೆಟ್ ಕೊಡ್ತಾರೆ. ಜರ್ನಿಲಿದ್ದಾಗ ಓಡೋಗ್ಬಿಟ್ಟು ಅವ್ನು ಕೊಟ್ಟಿದ ತಕ್ಷಣ ನನಗೆ ಅಲ್ಲೇ ಅನುಮಾನ ಬಂತು, ಏನು ಸಿಗುತ್ತೆ ಟ್ರೈನಲ್ಲಿ ಅದು ತಿನ್ಬೇಕಷ್ಟೇ. 170 रुपए दिया है वो खाने के लिए. 1 पीस पनीर पड़ा है उसमें.
चुकी है। May I have your attention please? 1, 2, 3. चलो 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 ಸ್ನೇಹಿತರೆ, ಇದೇನಿದೆ ಇಟಾರ್ಸಿ ಜಂಕ್ಷನ್ ಅಂತ ಹೇಳಿ, ಇಲ್ಲಿಂದ ಡೆಲ್ಲಿ ಕಡೆ ಡಿವಿಯೇಟ್ ಆಗುತ್ತೆ. ಇದು ಮೈನ್ ಜಂಕ್ಷನ್ ಆ್ಯಕ್ಚುಲಿ. ಇದು ಇಲ್ಲಿಂದ UP ಮಧ್ಯಪ್ರದೇಶ್ಗೆ ಈ ಕಡೆ ಡಿವಿಯೇಟ್ ಆದರೆ, ನಾನು ಸಂಘಮಿತ್ರ ಎಕ್ಸ್ಪ್ರೆಸ್ಸಲ್ಲಿ ಒಂದು ಸಾರಿ ಮಧ್ಯಪ್ರದೇಶಕ್ಕೆ ಬಂದಿದ್ದೆ. ಸೊ ಇಟಾರ್ಸಿ ಜಂಕ್ಷನಲ್ಲಿ ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿ. ನಾನು ಒಂದು ಸಾರಿ ಮಧ್ಯಾಹ್ನದಲ್ಲಿ ಬಂದಿದ್ದೆ, ಟ್ರೈನಿಂದ ಕೆಳಗಿಳಿದ ತಕ್ಷಣ ಬಿಸಿ ಗಾಳಿ ಬಂತು. ಏನು ಬಿಸಿ ಗಾಳಿ ಅಂತೀರಾ? ಸೊ ಇಲ್ಲೆಲ್ಲ ಈರುಳ್ಳಿ ಕೊಡ್ತಾರೆ, ಅಂದರೆ ಲೂ ಅಂತ ಹೇಳಿ ಒಂದು ಜ್ವರ ಥರ ಬರುತ್ತೆ, ಅದು ಆಗಬಾರ್ದು ಅಂತ ಹೇಳಿ ಕೊಡ್ತಾರೆ ಇಲ್ಲಿ. ಇದು ಮೈನ್ ಜಂಕ್ಷನ್ ಇಟಾರ್ಸಿ. ಸ್ನೇಹಿತರೆ, ಸೊ ನಮ್ಮ ಬೆಂಗಳೂರಿಂದ ಡೆಲ್ಲಿ ಜರ್ನಿಯ ಕೊನೆ ನೈಟ್ ಜರ್ನಿ ಇದು. ನೆನ್ನೆ 7:20ಕ್ಕೆ ಹತ್ತಿದ್ದು. ಸೊ ಇವತ್ತು ಆಲ್ರೆಡಿ ಒಂದು 9:30 ಆಯಿತು. ಇಟಾರ್ಸಿ ಬಿಟ್ಟು ಇನ್ನೇನು ಭೋಪಾಲು, ಝಾನ್ಸಿ, ಆಗ್ರಾ, ನಿಜಾಮುದ್ದೀನು, ನ್ಯೂ ಡೆಲ್ಲಿ. ಬೆಳಗ್ಗೆ 9 ಗಂಟೆಗೆ ಇರೋದು. ಸೊ ಮಲಗೋಣ, ಎಲ್ಲ ಮಲಗ್ತಾ ಇದ್ದಾರೆ. ಸೊ ಬೆಳಗ್ಗೆ ನಿಮ್ಮನ್ನ ಎದ್ಮೇಲೆ ಒಂದು ಸಾರಿ ವೆಲ್ಕಮ್ ಮಾಡಿ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಅಲ್ಲೇ ಒಂದು ರೂಮ್ ಬುಕ್ ಮಾಡಿದ್ದೀನಿ. ಸೊ ಬನ್ನಿ, ನಾಳೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾಳೆ ರೈತರದೆಲ್ಲ ಒಂದು ಪ್ರತಿಭಟನೆ ಇದೆಯಂತೆ. ಎಲ್ಲ ಹರಿಯಾಣ ಕಡೆಯಿಂದ ಬರ್ತಕ್ಕಂಥ, ಪಂಜಾಬಿಂದ ಬರ್ತಕ್ಕಂಥ ರೋಡ್ಗಳನ್ನೆಲ್ಲ ಮುಚ್ಚಿದ್ದಾರೆ. ಸೊ ನೋಡೋಣ ಏನು ಪ್ರೊಟೆಸ್ಟ್ ಏನು, ನಾವು ಡೆಲ್ಲಿನಲ್ಲಿ ಎಲ್ಲೆಲ್ಲಿ ಓಡಾಡೋಕ್ಕಾಗತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ತನಕ ರೆಸ್ಟ್ ತೊಗೊಳ್ಳೋಣ. ಗುಡ್ ನೈಟ್. ಕರ್ನಾಟಕ ಎಕ್ಸ್ಪ್ರೆಸ್ಸು ಎಕ್ಸಾಕ್ಟ್ ಟೈಮಲ್ಲಿ ಓಡ್ತಾ ಇದೆ. ಆಗ್ರಾ ಸ್ಟೇಷನ್ಗೆ ಬಂದಿದ್ದೀವಿ ಬೆಳಗ್ಗೆ 6 ಗಂಟೆ. ठंड तो इतना नहीं है ना, बराबर है. ಚಳಿ ಎಲ್ಲ ಎಕ್ಸಾಕ್ಟ್ ಆಗಿದೆ. ಕೌನ್ ಸಾ ಪ್ಲಾಟ್ಫಾರ್ಮ್ है ये? दो ಪ್ಲಾಟ್ಫಾರ್ಮಲ್ಲಿ ಬಂದಿದೆ. 2ನೇ ಪ್ಲಾಟ್ಫಾರ್ಮಿಗೆ ಬಂದಿದೆ. ಚಳಿ ಎಲ್ಲ ನಾರ್ಮಲ್ ಆಗೇ ಇದೆ. क्यों पिया नहीं चाय पिया नहीं है? ಆಗ್ರಾ ಬಂದಿದ ತಕ್ಷಣ ಅರ್ಧಕ್ಕರ್ಧ ಖಾಲಿ ಆಗೋದ್ರು. ಈ ಕಂಪಾರ್ಟ್ಮೆಂಟಲ್ಲಂತೂ ಒಬ್ಬರು ಇಲ್ಲೆಲ್ಲ ಹಿಡಿದ್ಬಿಟ್ರು. ಇದು ನಮ್ಮ ಕಂಪಾರ್ಟ್ಮೆಂಟ್. ಆಗ್ರಾಯಿಂದ ಮಥುರಾಗೆ ಒಂದು ಅರ್ಧ ಗಂಟೆ ಅಷ್ಟೇ. ಬಟ್ ಇಲ್ಲಿ 4 ಟ್ರೈನ್ಗೆ ಜಾಗ ಬಿಟ್ಕೊಂಡು ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಿ 1.5 ಗಂಟೆ ಲೇಟ್ ಆಯಿತು. ಮಥುರಾಗೆ ಬಂದಿದ್ದೀವಿ. ಮಥುರಾ ಎಷ್ಟು ಟೈಮ್ ನೋಡು? 7:45 6:30ಗೆ ಬರೋದಿತ್ತು. 7:45 1.25 ಗಂಟೆ ಲೇಟ್ ಆಗಿ ಬಂದಿದೆ. ಮಥುರಾ ಜಂಕ್ಷನಲ್ಲಿದ್ದೀವಿ ಇವಾಗ, ಶ್ರೀಕೃಷ್ಣನ ಜನ್ಮಸ್ಥಾನದಲ್ಲಿ. ಸೊ ಮುಂದೊಂದು ದಿನ ಮಥುರಾಗೆ ಟೈಮ್ ಇಲ್ಲ ಈ ಸಾರಿ. ಮುಂದೊಂದು ದಿನ ಮಥುರಾಗೆ ಬಂದು ಮಥುರಾ ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಟೈಮ್ ಇದ್ದಿದ್ರೆ ಈ ಸಾರಿನೇ ಮಾಡಿಬಿಡ್ತಾ ಇದ್ದೆ. ಸೊ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ನೋಡ್ಬಿಡೋಣ. ಆಮೇಲೆ ಹತ್ರ ಮೀನ್ಸ್ ಸ್ವಲ್ಪ ದಿನ ಲೇಟ್ ಆಗೋದ್ರೆ ದೇವಸ್ಥಾನದವರೆಗೂ ಮೊಬೈಲ್ಸು ಕ್ಯಾಮ್ರಾಸ್ ಏನೂ ಬಿಡಲ್ಲ. ಅಟ್ಲೀಸ್ಟು ಆಚೆ ಕಡೆ ಸ್ಟ್ರಕ್ಚರನ್ನು ತೆಗಿಬೋದು ಇವಾಗ ನೀಟಾಗಿ ಅಂತ ಹೇಳಿ ಅರ್ಜೆಂಟಲ್ಲಿ ಅಯೋಧ್ಯೆಗೆ ಹೋಗ್ತಾ ಇರ್ತೀವಿ. ಇಲ್ಲಾಂದರೆ ಕಿಲೋಮೀಟ್ರ್ ಗಟ್ಟಲೆ ದೂರ ಹಾಕ್ಬಿಡ್ತಾರೆ, ಸೆಕ್ಯೂರಿಟಿ ಆಗ್ಬಿಡತ್ತೆ. ಬನ್ನಿ, ನೆಕ್ಸ್ಟು ಹಜರತ್ ನಿಜಾಮುದ್ದೀನ್ಗೆ ಹೋಗುತ್ತೆ. ಹಜರತ್ ನಿಜಾಮುದ್ದೀನಿಂದ ನ್ಯೂ ಡೆಲ್ಲಿ ನಮ್ಮ ಫೈನಲ್ ಡೆಸ್ಟಿನೇಷನ್. ಮುಂಚೆ AC ಒಳಗೆ ಇವ್ರನ್ನ ಯಾರನ್ನೂ ಅಲೋನೇ ಮಾಡ್ತಾ ಇರಲಿಲ್ಲ. ಈಗ ಎಲ್ಲಾನು ಸ್ಟೇಷನ್ ಒಳಗೂ ಅಲೋ ಮಾಡ್ತಾರೆ, ಬಂದ್ಬಿಡ್ತಾರೆ. ಅಲೋ ಮಾಡಲ್ಲ ಇವಾಗೂ ಇಲ್ಲ, ಬಟ್ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ ಕಮ್ಮಿ ಆಗಿದೆ. 3 ಟೈರ್ AC ಒಳಗೆ ಬೇರೆ ಲೋಕಲ್ ಅವರು ಮಾರೋದಕ್ಕೆ ಏನು ಅವಕಾಶ ಇಲ್ಲ. 2 ಟೈರ್ AC ನಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ನೋಡಿ, ಮಥುರಾ ಜಂಕ್ಷನ್ ಬಂದಿದ ತಕ್ಷಣ ಎಷ್ಟೇ ಜನ ಓಡಾಡ್ತಾ ಇದ್ದಾರೆ ನೋಡಿ.
ತಿಂಡಿ ತಗೊಳ್ಳಿ, ಅದೇ ನಮ್ಮ ಹತ್ರ ಪೇಡ ತಗೊಳ್ಳಿ, ಆಳು ಮುಳು ತಗೊಳ್ಳಿ ಅಂತ ನೋಡಿ. ಇಲ್ಲೊಬ್ಬ ಬಂದ, ಇಡ್ಲಿ ಸಾಂಬಾರು, छोले भटूरे ಸೇಲ್ ತಿನ್ಬಿಟ್ರೆ ಬೋಂದ. ಪೂರಿ ಸಬ್ಜಿ ಮಾರೋರು, ಇಡ್ಲಿ ಮಾರೋರು, ಪೇಡ ಮಾರೋರು ದಂಡೆ ಬತ್ತವ್ರೆ. ये चाय में जो 5 लीटर का ऐसे चाय नहीं बनाता क्या कि पूरा क्या बोलते हैं उसको, हाँ घाड़ा 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 चाय नहीं बनाते क्या? गाड़ा ना सोचे बर्बादी है, बर्बादी के लक्षण शुरू महाकालम बुद्ध. ನೋಡಿ ಸ್ನೇಹಿತರೆ, ಇದರಲ್ಲಿ 5 ಲೀಟರ್ ಟೀ ಅಂತ, ಇದು 1 ಲೀಟರ್ ಹಾಲು, 4 ಲೀಟರ್ ನೀರು. नाश नहीं करवा दीजिए. शक्कर का और ये चाय पाउडर का कुछ कमी नहीं है उसमें, खाली कमी है तो दूध का है. हाँ, 1 ಲೀಟರ್ ಹಾಲ್ಗೆ 5 ಲೀಟರ್ 4 ಲೀಟರ್ ನೀರು, 5 ಲೀಟ್ರಲ್ಲಿ ಟೀ. ಇದು ಕರ್ನಾಟಕ ಎಕ್ಸ್ಪ್ರೆಸ್ನ ಟೀ ಕುಡಿಯೋ ಜನಗಳಿಗೆ IRCTC ಇದು. ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಟೀ ಕುಡಿಯೋರ ಕತೆ ಇದು. ಬಿಸಿನೀರಿಗೆ ಕಲ್ಲರ್ ಹಾಕೊಂಡು ಕುಡ್ದಂಗೆ. ಫುಡ್ ಎಲ್ಲ ಕೊಡ್ತಾರೆ, ಫುಡ್ ಎಲ್ಲ ಓಕೆ ಏನಂತ ತೆಗ್ದಾಕೋಂಗೂ ಇಲ್ಲ, ಏನಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ರೇಟಿಂಗ್ ಅಂತ ಕೊಟ್ರೆ 10ಕ್ಕೆ 5-6 ಕೊಡ್ಬೋಲ್ಲ ನಾನು ರೇಟಿಂಗು. ಮಾತ್ರ IRCTC ಕ್ಯಾಟ್ರಿಂಗ್ ಅವರು ಇದೆಯಲ್ಲ, ಹೊರಗಡೆಯಿಂದ ತಂದು ಕೊಡ್ತಾರಲ್ಲ, ಬಡ್ಡಿ ಮಕ್ಕಳು ಮೋಸ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನೀವೇನು ನೆನ್ನೆ ನೋಡ್ಬೇಕಾಯ್ತು, ಪನ್ನೀರು 1 ಪೀಸ್ ಪನ್ನೀರು, ಸದ್ಯ ಅದು ಒಳ್ಳೆ ಕ್ವಾಲಿಟಿ ಪನ್ನೀರ್ ಹಾಕಿದ್ರೆ ಸಂತೋಷ. ಆಮೇಲೆ ಚಿಕನ್ ಸುಕ್ಕ ಹೇಳಿದ್ರೆ ಅದಕ್ಕೆ ಕೊಟ್ಟಿದ್ರು, ಅದರಲ್ಲಿ 1 ಪೀಸ್ ಚಿಕನ್ ಅಲ್ಲ 2 ಪೀಸ್ ಪನ್ನೀರ್ ಹಾಕ್ಬಿಟ್ಟು ಕೊಟ್ಟಿದ್ರು. ಓಡ್ತಾನೆ ಅವ್ನು ಕೊಟ್ಬಿಟ್ಟು ಹಂಗೇನೆ. बाय बाय. ये कौन सा प्लेटफॉर्म है? ये 2 हजरत निजामुद्दीन में. नई दिल्ली में कौन सा प्लेटफॉर्म पे जाता है वो मालूम नहीं है. ಹಜರತ್ ನಿಜಾಮುದ್ದೀನ್ಗೆ ಬಂತು 10:30 ಬಂತು. ಆ್ಯಕ್ಚುಲಿ 8:30 ಬರೋದಿತ್ತು. ಇಲ್ಲಿಂದ 9 ಗಂಟೆಗೆ ನ್ಯೂ ಡೆಲ್ಲಿಗೆ ಹೋಗೋದಿತ್ತು. ಒಂದು 5 ನಿಮಿಷ ನಿಲ್ಲಿಸ್ದ ಅಷ್ಟೇ, ಮುಗೀತು. ಹಜರತ್ ಬಾಯ್ 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 ಬಾಯ್. ಸೊ ನಾವಿನ್ನು ಅರ್ಧ ಗಂಟೆಗೆ ಅಂದರೆ 11 ಗಂಟೆಗೆ ಡೆಲ್ಲಿಲಿ ಇಳಿದು ರಿಟೈರಿಂಗ್ ರೂಮ್ಗೆ ಹೋಗಿ ವಿಡಿಯೋನ ಮುಗಿಸಿ ಆಮೇಲಿಂದ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇದು ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರಿಂದ ಡೆಲ್ಲಿಗೆ ಬಂದಂಥ ಒಂದು ಸಣ್ಣ ಕತೆ. ಎಲ್ಲ ಖಾಲಿ ಆಯಿತು, ನಮ್ಮ ಲಗೇಜು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. 2 ಎಳ್ಕೊಂಡಾಗೋದು, 2 ಬೆನ್ನಕ್ಕೆ ತಗ್ಲ ಹಾಕೊಳ್ಳೋದು, 2 ಸುಮ್ಮನೆ ಹಂಗೆ ಕ್ಯಾಮ್ರಾದೊಂದು, ತಿಂಡಿದೊಂದು. ಸ್ನೇಹಿತರೆ, ನ್ಯೂ ಡೆಲ್ಲಿ ರೀಚ್ ಆದ್ವಿ. 9 ಗಂಟೆಗೆ ರೀಚ್ ಆಗಬೇಕಿತ್ತು, 11 ಗಂಟೆ 2 ಅವರ್ಸ್ ಲೇಟ್ ಆಯಿತು. ಸೊ ಕರ್ನಾಟಕ ಎಕ್ಸ್ಪ್ರೆಸ್ ಒಂದು ಬಾಯ್ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ನೆಕ್ಸ್ಟ್ 20ನೇ ತಾರೀಕುವರೆಗೂ ಈ ಕಡೆ ತಲೆ ಇಲ್ಲ. ಬನ್ನಿ ಆಚೆ ಹೋಗೋಣ. ಸೊ 6ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಡೆಲ್ಲಿನಲ್ಲಿ, ನ್ಯೂ ಡೆಲ್ಲಿ ಹಜರತ್ ನಿಜಾಮುದ್ದೀನ್ ಆದಮೇಲೆ. ಈಗ ರಿಟೈರಿಂಗ್ ರೂಮ್ ಮೇಲಿದೆ, ಕೇಳ್ಕೊಂಡು ಹೋಗಬೇಕು. ಬನ್ನಿ ರಿಟೈರಿಂಗ್ ರೂಮ್ ಕಡೆ ಹೋಗೋಣ. ಡಾರ್ಮೆಟ್ರಿ ಬುಕ್ ಆಗಿದೆ, ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ, ಇಲ್ಲೇ ಇಟ್ಬಿಟ್ಟು ಫ್ರೆಶ್ ಆಗೋದು. ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಇದೆಯಂತೆ, ಫಸ್ಟ್ ಫ್ಲೋರಲ್ಲಿ. ಬನ್ನಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಇಲ್ಲಿ ಮೇಲೆ ಹೋಗಬೇಕು, ಲಿಫ್ಟಲ್ಲಿ ಹೋಗಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದು. ಸ್ಟೇಷನ್ ಮಾಸ್ಟರ್ ರೂಮ್ ನೋಡೋದು ಸಕ್ಕದಾಗಿ ಮಾಡೋರೆ. ಮೋದಿದೇನೋ ಹಾಕೋರೆ. ಮೋರ್ ದ್ಯಾನ್ 90,000 startups. India has the 3rd largest startup ecosystem in the world. Retiring room.
4ನೇ ತಾರೀಕು ಬೇರೆ ಪೊಲೀಸ್ನವ್ರನ್ನ ನಾನು ರಿಟೈರಿಂಗ್ ರೂಮಲ್ಲಿ ಡಾರ್ಮೆಟ್ರಿ ಅಂತ ಕೇಳಿದ್ರೆ ಅಯ್ಯಪ್ಪ ನನ್ನ ಕ್ಯಾಮ್ರಾನೇ ನೋಡ್ತಾ ಹಿಂಗೇನು ಗನ್ ಹಿಡ್ಕೊಂಡ್ಬಂದು ಹಿಂಗೆ ಹಿಡ್ಕೊಂಡ್ಬರ್ತಾರೆ ಗನ್ ಎಡಗೈ ಸೊ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ಡಾರ್ಮೆಟ್ರಿ ಈ ಥರ ಇರುತ್ತೆ. ಆ್ಯಾವ್ರೇಜ್ ಆಗಿ ಅಂದರೆ ಇಂಡಿವಿಜುವಲ್ ರೂಮ್ಸು ಸಿಗತ್ತೆ. ಸೊ ಇಲ್ಲ ಒಳಗಡೆ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಲಗೇಜ್ ಇಡೋಕ್ಕೆ ಒಂದು ಬೀರು ಥರ ಇರುತ್ತೆ. ಬೀಗ ಹಾಕ್ಕೊಳ್ಬೇಕು, ಬೀಗ ಇರಬೇಕು ನಮ್ಮ ಹತ್ರ. ಸೊ ಇದು ನಮ್ಮ ಬೆಂಗಳೂರಿಂದ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಡೆಲ್ಲಿ ತಲುಪೋದಂಥ ಬಗೆ. ಸೊ ಇಲ್ಲೇ ತುಂಬ ಜನ ಹೊರಗಡೆ ರೂಮ್ ಇವಾಗ ಲಗೇಜೆಲ್ಲ ಎತ್ಕೊಂಡು ಹೊರಗಡೆ ರೂಮ್ಗೆ ಹೋಗಿ ಹಿಂಸೆ ಆಗಿಬಿಡತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಲಗೇಜ್ ಇಲ್ಲ, ರೈಲ್ವೆ ಸ್ಟೇಷನ್ ಲಗೇಜ್ ಇರೋದು. ಸಂಜೆ ಹೆಂಗಿದ್ರು ಬಸ್ ಇದೆ 6:30ಗೆ ಕಾಶ್ಮೀರಿ ಗೇಟಿಂದ ಮನಾಲಿಗೆ. ಸೊ ಬಸ್ ಕ್ಯಾಚ್ ಮಾಡಬೇಕಲ್ಲ, ಲಗೇಜ್ ಎಲ್ಲ ಇಲ್ಲಿಟ್ಟೋದು. ತಿರ್ಗಾ ಬಂದು ಸಂಜೆ 1 ಅವರ್ ಮುಂಚೆ ಬಂದು ಕಾಶ್ಮೀರಿ ಗೇಟಿಗೆ ರೀಚ್ ಆಗುವಂಥದ್ದು. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವತ್ತು ನೋಡೋಣ ಎಲ್ಲೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಗೆ, ಮನಾಲಿಗೆ ಹೋಗೋದು, ಪ್ರತಿಯೊಂದು ಕವರ್ ಮಾಡ್ತೀನಿ. ನನ್ನ ಜೊತೆ ಹೀಗೇ ಜಾಯ್ನ್ ಆಗಿರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.